ಜಮೀನು ಅವ್ರು ಯಾರು ಬೆಂಗಳೂರು ಬೆಂಗಳೂರವರು ಲೋಕಲಲ್ಲಿ ಆಗ್ತಾರೆ ಅವರು ಕಾಂಪೌಂಡ್ ಒಪ್ಕೊಂಡ್ರು ಅವರೇ ಉಳಿಸಿಲ್ಲ ಅಂತೇಳಿ ನಾವು ಹೇಳಿದ್ರೆ ನಮ್ಮ ಮೇಲೆ ಅವಾಗ ಕಂಪ್ಲೇಂಟ್ ಮಾಡ್ತಾರೆ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡಬೇಕು. ಯಾರ ಬಗ್ಗೆ ಯಾರು ಹೇಳೋಲ್ಲ. ಮೊನ್ನೆ ನೀವು ಬಂದೋಗಿ ನಾನು ಆ ಕಡೆ ಒಂದು ಆಗ್ತಾ ಇದ್ರು ಅಲ್ಲಿ ಹೋಗಿ PTCL ಲ್ಯಾಂಡ್ ಅಂತ ಅದನ್ನು ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡಿದೆ. ಅವ್ರಿಗೆ ಎಷ್ಟು ಆಗಿತ್ತು ಅಷ್ಟಕ್ಕೆ ಮಾತ್ರ ಹಾಕೊಳ್ತಾ ಇದ್ರು. ಆಮೇಲೆ ಅಲ್ಲಿ ಜನನೂ ಬಂದಿದ್ರು. ನಾನು ಹೇಳಿದೆ ನಿಮ್ಗೇನಾದ್ರು ನಿಮ್ಮ ಜಮೀನು ಬಾಕಂತಂದ್ರೆ ಕಾಂಪೌಂಡ್ ನನಗೆ ಹೇಳಿ ಅಂತ ಹೇಳಿ ಪರ್ಚೇಸಿಂಗ್ ಎಲ್ಲ ಮಾಡ್ತೀವಿ. ಸರ್ವೆಗೆ ಹಾಕ್ಬಿಟ್ರೆ ಅದು ಒಂದ್ಸರಿ ಶಿವಕುಮಾರ್ಗೆ ಹಾಕಿದ್ರು. ಪ್ರವೀಣ್ ಅವ್ರ ಕಾಲಿಂದ ಬರ್ತಾನೇ ಇದೆ. ಹಗ್ಗ ಜಗ್ಗಾಟ ಹಾಕೊಂಡು ಬರ್ತಾನೆ ಕಾಂಪೌಂಡ್ ಹಾಕಕ್ಕೆ ಹೋಗೋದು ಅದು ನಿಲ್ಲಿಸೋದು, ಕಾಂಪೌಂಡ್ ಹಾಕಕ್ಕೆ ಹೋಗೋದು ನಿಲ್ಲಿಸೋದು. ಮತ್ತೆ ನೋಡಿ ಇಲ್ವಾ ಆಫೀಸಲ್ಲಿ ಅದು ಮಾಡಿದರೆ ಅದು ಪಕ್ಕದಲ್ಲಿ ಸಮಯಗೊಂಡು ಕೇಳಿ 8 ವರ್ಷ ಸರ್ವೆ ಮಾಡಿ ಅದ್ರ ಪಕ್ಕದಲ್ಲಿ ಒಬ್ಬ ಮುಸ್ಲಿಂ 25 ಪರಿಶೀಲನೆ ಮಾಡಿ ನೋಡ್ಬೇಕು. ನೀವು ಅದಕ್ಕೆ ನಾನು ಅರ್ಧ ದಿನ ಅಂಗಡಿ ಹೋಗ್ಲಿಕ್ಕೆ ಹೋಗಿ ಮಧ್ಯಾಹ್ನ ಆಫೀಸಿಗೆ ಬನ್ನಿ. ಯಾವುದು ತಿಪ್ಪಾರೆಡ್ಡಿದು ಸರಿ ನಮ್ಮ ಸರ್ವೆ ಆಗಾಗಂತ ಸ್ಟಾಪ್ ಮಾಡಿ. ಸರ್ವೆ ಆಗಲ್ಲ 5 ಎಕರೆ ಬಂದು ಅದೆಲ್ಲದೂ ಬಂದು ಎಲ್ಲ ಕಾಂಪೌಂಡ್ ಕಟ್ತಾನೆ. ನೀವು ಹೋಗಿ ಬನ್ನಿ ಹೇಳ್ತೀನಿ. ನೀವು ಹೋಗ್ಲಿ ಕಡೆ ಅರ್ಧ ದಿನ ಹೊರಟೋಗಿ ಬೆಳಿಗ್ಗೆ ಹೋಗ್ಲಿ ಕಡೆ ಹೋಗಿ ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಬನ್ನಿ. ಎಮ್ಮೆಗಳಿಗೆ ಹಂಗೆ ಇದೆ. ಒತ್ತುವರಿ ತಿಳುಗೊಳಿಸಲೇ ಇಲ್ಲ. ಆ ಮುಸ್ಲಿಂ ಗೇಟ್ ಎಲ್ಲ ಹೊಡೆದ ನೀವು ಶೋಭಿತಾ ಮೇಡಮ್ ಇದ್ದಾಗ ಗೇಟ್ ಕಿತ್ತಾಕಿದ್ರಿ. ಮತ್ತೆ ಅವ್ನ ಕೆರೆಗೆಲ್ಲ ಸುಮಾರು 3 ಎಕರೆ ಹೊಡೆದಿದ್ದಾನೆ ಮೇಡಮ್. ಮಣ್ಣು ಕಲ್ಲು ಮಣ್ಣು ಅದರಲ್ಲಿ ಕೆರೆ ಕುಂಚೆ ಇದೆ, ಅದನ್ನು ಕಟ್ಟೆ ಕೂಡ ಹೊಡೆದಾಕಿದ್ದಾರೆ. 6 ಎಕರೆ ಅವ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕಿದ್ದಾರೆ. ಅದು ಅಶ್ವತ್ಥ ಸರ್ವೆ ಮಾಡಿರೋದು. ಯಾರ ಹತ್ರ ಇಲ್ಲಿಗಲ್ ಆಗೆಲ್ಲ ಮಾಡ್ತಾ ಇದ್ದಾರೆ. ಇವ್ರು ಕೊಟ್ಟಿರೋ ಮನವಿ ಮೇಲೆ ನೋಟಿಸ್ ಆಗಿ ಅಲ್ಲ, ಇದು ಮೊದಲು ಕೊಟ್ಟಿದ್ದೀವಿ ಬೇರೆ ಕೊಟ್ಟಿದ್ದೀರಾ? ನೀವು ಬಂದಾಗ ಕೊಟ್ಟಿದ್ದು ಅದು ನಾನು ಸುಬ್ರಹ್ಮಣ್ಯ ಎಲ್ಲ ನನ್ನ ಫೈಲಲ್ಲಿದೆ. ಅದು ಕೊಡ್ತೀನಿ. ಎಲ್ಲರಿಗೂ ಒಂದೊಂದು ನೋಟಿಸ್ ಕೊಟ್ಟು ವಾರ್ನಿಂಗ್ ಕೊಟ್ಟು ಬನ್ನಿ. ಅದೆಲ್ಲ ಮಾಡಬಾರ್ದು. ಲಾಕೆ ಹೋಗ್ಬೇಕು ಲಾಕ್ ಬರಲ್ಲ. ಗೃಹ ಮಂತ್ರಿಯ ಹುದ್ದೆಯನ್ನು ಅಲಂಕರಿಸಿರುವಂತಹ ಅಮಿತ್ ಶಾ ಅವರು ತಮ್ಮ ಎಲುಬಿಲ್ಲದ ನಾಲಿಗೆಯನ್ನು ಹರಿಬಿಡುವ ಮುಖಾಂತರ ದೇಶಾದ್ಯಂತ ಅಶಾಂತಿಯನ್ನು